ಕಟ್ಟಿದೀಗ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತು 25th ಸೆಪ್ಟೆಂಬರ್, ಮಹಾಲಯ ಅಮಾವಾಸ್ಯೆ. ಅಂದರೆ ಪಿತೃಪಕ್ಷ ಎಂಡ್ ಆಗೋವಂಥ ಒಂದು ಪೀರಿಯಡ್, ಪಿತೃಪಕ್ಷ ಪೀರಿಯಡ್ ಎಂಡ್ ಆಗುವಂಥ ಒಂದು ಡೇ. ಸೊ ಈ ದಿನ ನಮ್ಮ ಮನೇಲಿ ಹೇಗೆ ಪೂಜೆ ನಡೆಯುತ್ತೆ ಏನು ಅಂತೆಲ್ಲ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಮನೇಲೂ ಸಹ ಪೂಜೆ ಮಾಡ್ತೀರಾ ಅಲ್ವಾ? ಸೊ ಇಲ್ಲಿ ನಮ್ಮ ಮನೇಲಿ ಹೇಗೆ ನಡೆಯುತ್ತೋ ಹಾಗೆ ತೋರಿಸ್ತೀನಿ. ಸೊ ಇದರಲ್ಲಿ ಏನಾರ ರಾಂಗ್ ಆಗಿದ್ದರೆ ಇಲ್ಲ ಏನಾರ ಡಿಫ್ರೆಂಟ್ ಆಗಿದ್ದರೆ ಏನು ಅನ್ಕೋಬೇಡಿ. ನಮ್ಮ ಮನೇಲಿ ಇದೇ ರೀತಿಯಿಂದ ಮಾಡ್ಕೊಂಬರೋದು ನಾವು. ಸೊ ಮೊದಲನೇದಾಗಿ ದೊಡ್ಡವ್ರ ಫೋಟೋ ಎಲ್ಲ ಇಟ್ಟು ಈ ದಿನ ಯಾಕಪ್ಪ ಮಾಡ್ತಾರೆ ಅಂತ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಮ್ಮ ಹಿರಿಯರನ್ನೆಲ್ಲ ನಾವು ನೆನೆಸ್ಕೊಂಡು ಅವ್ರಿಗೊಂದು ಪೂಜೆ ಮಾಡಿ ಅವ್ರ ಆತ್ಮಕ್ಕೆ ಸ್ವಲ್ಪ ಶಾಂತಿ ಸಿಕ್ಕಿ ಅವ್ರನ್ನ ನಾವು ನೆನೆಸ್ಕೊತೀವಲ್ಲ ಅಂತ ಅವ್ರಿಗೂ ಸ್ವಲ್ಪ ಖುಷಿ ಆಗಬೇಕು ಅನ್ನೋ ಕಾರಣಕ್ಕೆ ಅಂತ ಅನಿಸುತ್ತೆ. ಸೊ ಇಲ್ಲಿ ನಾವು ನಮ್ಮ ತಾತ ಮತ್ತು ನಮ್ಮ ಅಜ್ಜಿ ಫೋಟೋ ಇಟ್ಟಿದ್ದೀವಿ. ನಮ್ಮ ಡ್ಯಾಡಿಯವರ ಡ್ಯಾಡಿ ಆ್ಯಂಡ್ ಮಮ್ಮಿ. ಸೊ ಅವ್ರು ತೀರ್ಕೊಂಡು ತುಂಬಾ ವರ್ಷಗಳಾಗಿತ್ತು. ಸೊ ಅವರು ಮುತ್ತೈದೆಯಾಗಿ ತೀರ್ಕೊಂಡು ಅನ್ನೋ ಕಾರಣಕ್ಕೆ ನಾವು ಕಲಶನ ಇಡ್ತೀವಿ. ಇಲ್ಲಾಂದರೆ ಕಲಶನ ಇಡೋ ಅವಶ್ಯಕತೆ ಇಲ್ಲ. ಸೊ ಕಲಶ ಇಟ್ಟು ಅವ್ರಿಗೆ ಇಷ್ಟ ಆಗಿರೋ ಬಟ್ಟೆಗಳನ್ನೆಲ್ಲ ಇಟ್ಟು ಅಜ್ಜಿಗೆ ಸೀರೆ ಇಟ್ಟು ಡ್ಯಾಡಿ ತೊಗೊಬಂದಿದ್ರು. ಆ್ಯಂಡ್ ತಾತಗೆ ಪಂಚೆ, ಆಮೇಲೆ ಶರ್ಟು, ಶಲ್ಯ, ಟವಲ್ ಎಲ್ಲನೂ ಅವ್ರವ್ರಿಗೆ ಇಷ್ಟ ಆಗಿರೋ ಐಟಮ್ಸ್ ಎಲ್ಲ ಇಡ್ತಾರೆ ಅಲ್ಲಿ, ಬಟ್ಟೆ ಐಟಮ್ಸ್. ಅದಾದಮೇಲೆ ಪೂಜೆ ಸಾಮಾನು, ದೀಪಗಳು, ಹಣ್ಣು ಇದನ್ನೆಲ್ಲ ಇಟ್ಟು ಆಮೇಲೆ ಅವ್ರಿಗೆ ಇಷ್ಟ ಆಗುವಂಥ ಅಡುಗೆಗಳನ್ನೆಲ್ಲ ಮಾಡಿ ಅಲ್ಲಿ ಮುಂದೆ ಇಡ್ತಾರೆ. ಸೊ ಅವ್ರಿಗೆ ಪ್ರತಿಯೊಂದು, ನಾವು ವೆಜ್ ಫುಡ್ನ ಮಾಡ್ತೀವಿ, ಕೆಲವರು ನಾನ್ ವೆಜ್ ಫುಡ್ನ ಮಾಡ್ತಾರೆ, ನಾನ್ ವೆಜ್ ಇಡ್ತಾರೆ. ಸೊ ಅದು ಅವ್ರವ್ರ ತಕ್ಕಂಗೆ, ಅಂದರೆ ಅವ್ರವ್ರು ಹೇಗೆ ಫಾಲೋ ಮಾಡ್ಕೊಬಂದಿರೋ ಆ ಥರ ನಾವು ಇಟ್ಕೊಬರ್ಬೋದು. ಸೊ ನಾವು ಸದ್ಯಕ್ಕೆ ವೆಜ್ನೇ ಇಡೋದು. ಆಮೇಲೆ ಒಂದಿನ ಮತ್ತೆ ನಾನ್ ವೆಜ್ ಮಾಡಿ ಎತ್ಕೊಂಡೋಗಿ ಅವರ ಸಮಾಧಿ ಇರುತ್ತಲ್ಲ ಗೋರಿ, ಅಲ್ಲೋಗಿ ಇಟ್ಬಿಟ್ಟು ಬರ್ತೀವಿ. ಸೊ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ಪ್ರತಿಯೊಬ್ಬರು ಯಾರ್ಯಾರು ಇರ್ತಾರೋ ಎಲ್ಲರೂ ಪೂಜೆ ಮಾಡಿ ಧೂಪ ಹಾಕಿ ಆಮೇಲೆ ಅಲ್ಲಿ ಅವ್ರ ಫೋಟೋ ಮುಂದೆ ಎಡೆ ಅಂತ ಇಟ್ಟಿರ್ತೀವಲ್ಲ ಅದು ಫುಡ್, ಅದನ್ನು ಎತ್ಕೊಂಡೋಗಿ ಅವ್ರ ಗೋರಿ ಹತ್ರ ಇಟ್ಟು ಅಲ್ಲೂ ಮತ್ತೆ ಇನ್ನೊಂದು ಸರಿ ಪೂಜೆ ಮಾಡಿ ಅದನ್ನು ಮೇಲೆ ಎಲ್ಲನ ಎತ್ತರದಲ್ಲಿ ಸ್ವಲ್ಪ ಇಟ್ಟು ಬರಬೇಕು. ಸೊ ಈ ಒಂದು ರಿಚುವಲ್ ಏನು ಅಂದರೆ ಕಾಗೆಗಳು ಎಲ್ಲ ಬಂದು ತಿನ್ಕೊಂಡು ಹೋಗ್ತಾರೆ ಅಂತ. ಸೊ ಕಾಗೆ ಅವ್ರ ರೂಪ ತಾಳಿ ಬಂದು ತಿನ್ಕೊಂಡು ಹೋಗ್ತಾರೆ ಅನ್ನೋದೊಂದು. ಏನು ಮಾಡಿದ್ಯಾ ಮಮ್ಮಿ? ಕಿಚನ್ ಪೊಸಿಷನ್ ನೋಡಿ, ಮಸ್ತಾಗಿದೆ ಆ್ಯಕ್ಚುಲಿ. ಇದು ಸ್ಪೆಷಲ್ ಎಲ್ಲ ಮಾಡ್ತಾರೆ. ಸಾಂಬಾರು, ಪಾಯಸ. ಇದೇನು ಸಾಂಬಾರು? ಒಬ್ಬಟ್ಟು ರಸ, ನಮ್ಮ ಫೇವ್ರೆಟ್. ಎಸ್, ಒಬ್ಬಟ್ಟು ಮಾಡ್ತಿದ್ದಾರೆ. ಇದೇನೋ ಸಾಂಬಾರು, ಇದು ಕಾಫಿಗೆ ಕಡಲೆಕಾಳು ಸಾರು ಅಂತೆ. ಇನ್ನೇನು ರೆಡಿ ಮಾಡ್ತಾ ಇದೆಯಾ? ಇದು ಪಲ್ಯಕ್ಕೆ ಆ್ಯಂಡ್ ಇದು ವಡ. ಎಸ್, ಸೊ ಶೀಸ್ ಮೇಕಿಂಗ್ ಎವ್ರಿಥಿಂಗ್. ಓಕೆ, ಇಲ್ಲಿ ಬೀನ್ಸ್ ಪಲ್ಯ ಬೇರೆ ರೆಡಿ ಇದೆ, ಇಷ್ಟೊಂದು ಐಟಮ್. ಇನ್ನು ಒಬ್ಬಟ್ಟು ಬೇರೆ ಮಾಡಬೇಕು. ಒಬ್ಬಟ್ಟು ಇದೆ ಅಲ್ಲಮ್ಮ, ಕರೆಕ್ಟ್. ಹೆಸರುಬೇಳೆ ಇದೆ, ಕರೆಕ್ಟ್, ಅಲ್ಲಿ ಹೆಸರುಬೇಳೆ ಇದೆ. ಸೊ ಎಲ್ಲ ಮನೆ ಸಿಚುವೇಶನ್ಸ್ ಹಿಂಗೆ ಇರುತ್ತೆ ಕಿಚನ್ನ ಸ್ಟಾರ್ಟಿಂಗಲ್ಲಿ. ಆಮೇಲೆಲ್ಲ ಸ್ವಲ್ಪ ನೀಟ್ ಮಾಡ್ಕೊಳ್ತೀವಿ. ಓಕೆ, ಸ್ಟಾರ್ಟ್ ಆಯಿತು. ಸೊ ಈ ದಿನ ನಮ್ಮ ತಾತ ಅಜ್ಜಿ ಜೊತೆ ಕಳೆದಿರೋ ಕ್ಷಣಗಳನ್ನೆಲ್ಲ ನೆನಪು ಮಾಡ್ಕೊತೀನಿ ನಾನು. ಸೊ ನಮ್ಮ ಅಜ್ಜಿ ನನಗೆ ತಿನ್ನಿಸೋರು, ಹೊಡಿತಾ ಇರಲಿಲ್ಲ, ಚೆನ್ನಾಗಿ ನೋಡ್ಕೊಳ್ಳೋರು ಪಾಪ ಅವರು. ಆ್ಯಂಡ್ ನಮ್ಮ ತಾತ ಸ್ವಲ್ಪ ಬೈಯೋರು, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಅವ್ರಿಗೆ ನಾಯಿಗಳಂದರೆ ತುಂಬ ಇಷ್ಟ. ಅಲ್ಲಿ ಬೇಕ್ರಿ ಹತ್ರ ಜಗಳ ಮಾಡಿ ಬ್ರೆಡ್ ತೊಗೊಂಬಂದು ನಾಯಿಗೆ ಹಾಕೋರು. ಸೊ ಅದನ್ನೆಲ್ಲ ನೆನೆಸ್ಕೊಂಡು ಖುಷಿಪಟ್ಟು ಅವ್ರ ಆಶೀರ್ವಾದ ಇರಲೇಬೇಕು ನಮಗೆ. ನಾವು ಯಾವುದೇ ಕೆಲಸ ಮಾಡಿದ್ರು ನಮ್ಮ ಹಿರಿಯರ ಆಶೀರ್ವಾದ ಇರಲೇಬೇಕು ಅನ್ನೋದೊಂದು ಕಾನ್ಸೆಪ್ಟ್.
ಹೋಗಿ ಹೋಗಿ ಹೋಗಿ. ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಎಲೆ ಅಡಿಕೆಗೆ ₹1 ಕಾಯಿನ್ ಬೇರೆ ಇಡಬೇಕು. ಸೊ ಆ ಕಾಯಿನ್ ಇಲ್ಲಿ ಯಾರ ಹತ್ರನೂ ಇರಲಿಲ್ಲ. ಈಗೆಲ್ಲ ಡಿಜಿಟಲ್ ಆಗಿಬಿಟ್ಟಿದಾರಲ್ಲ, ಸೊ ಆ ಕಾಯಿನ್ಗೋಸ್ಕರ ಮೇಲೆ ಓಡೋದೆ. ಸೊ ಡ್ಯೂಪ್ಲೆಕ್ಸ್ ಮನೇಲಿ ಇದೇ ಪ್ರಾಬ್ಲಮ್. ಚಿಕ್ಕದೊಂದು ಕಾಯಿನ್ ಇಲ್ಲ, ಚಿಕ್ಕದೊಂದು ಚಾರ್ಜರ್ ಅಂದ್ರೂ ಮೇಲೆ ಓಡೋಗಬೇಕು. ಬಟ್ ಅದು ಬಿಟ್ಟು ಎವ್ರಿಥಿಂಗ್ ವಾಸ್ ಫೈನ್. ಸೊ ಪೂಜೆ ಹೇಗೆ ಅಂದರೆ ಒಬ್ಬೊಬ್ರು ಪ್ರತಿಯೊಬ್ಬರು ಮನೇಲಿ ಯಾರ್ಯಾರು ಇರ್ತಾರೋ ಅವರೆಲ್ಲ ಪೂಜೆ ಮಾಡಬೇಕು. ಸೊ ಫಸ್ಟ್ ಮಮ್ಮಿ ಮಾಡಿದ್ರು, ಆಮೇಲೆ ಡ್ಯಾಡಿ, ಆಮೇಲೆ ಆರ್ಯ, ನಾನು, ಪುಟ್ಟ. ಶೇಷನ ಮಿಸ್ ಮಾಡ್ಕೊಂಡಿದ್ದು ತುಂಬ. ಅವ್ನಿಗೆ ವೀಡಿಯೋ ಕಾಲ್ ಕೂಡ ಮಾಡಿದ್ವಿ. ವೀಡಿಯೋ ಕಾಲ್ ಮಾಡಿ ತಾತಾಜಿ ತೋರಿಸಿ ಆಶೀರ್ವಾದ ತೊಗೊಳ್ಳೋ ಅಂತ ಹೇಳಿದ್ವಿ. ನಮ್ಮ ಡ್ಯಾಡಿಗಂತೂ ಅದು ತುಂಬಾ ನಂಬಿಕೆ ಇದೆ. ಮಮ್ಮಿಗೂ ಅಷ್ಟೇ, ದೊಡ್ಡವ್ರ ಆಶೀರ್ವಾದ ಇರಲೇಬೇಕು. ಅವ್ರು ಮೇ ಬಿ ನಮ್ಮ ಜೊತೆ ಇರಲ್ಲ, ಬಟ್ ಅವರ ಬ್ಲೆಸ್ಸಿಂಗ್ಸ್ ಇದ್ರೇ ಲೈಫಲ್ಲಿ ಒಂದು ಕಂಪ್ಲೀಟ್ನೆಸ್ ಇರುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಅವ್ರಿಗೆ. ನಾನು ಅದನ್ನು ನಂಬ್ತೀನಿ ಕೂಡ. ಬಿಕಾಸ್ ಅವ್ರ ಮೇಲೆಯಿಂದ ನೋಡ್ತಾ ಇರ್ತಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಪ್ರೀತಿ ಕೊಡ್ತಾರೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಧೂಪ ಹಾಕಬೇಕು. ಸೊ ಧೂಪ ಎಲ್ಲ ಹಾಕಿ ಪ್ರತಿಯೊಬ್ಬರೂ ಸಾಂಬ್ರಾಣಿ ಅಂತಾರಲ್ಲ ಅದನ್ನೆಲ್ಲ ಹಾಕಿ ಮನೆಯಿಂದ ಹೊರಗಡೆ ಬರ್ಬಿಡಬೇಕು. ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಇರಬೇಕು. ಸೊ ಬಾಗಿಲೆಲ್ಲ ಕ್ಲೋಸ್ ಮಾಡಿಕೊಂಡು ಒಂದು 2-3 ಮಿನಿಟ್ಸ್ ವೇಟ್ ಮಾಡಿ ಆಮೇಲೆ ಬಾಗಿಲು ತಟ್ಟಿ ಜೋರಾಗಿ 3 ಟೈಮ್ಸ್ ತಟ್ಟಿಬಿಟ್ಟು ಆಮೇಲೆ ಒಳಗಡೆ ಹೋಗಬೇಕು. ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಅದೇ ಫಾಲೋ ಮಾಡೋದು. ಸೊ ಈಗ ಈ ಊಟ ಆ್ಯಂಡ್ ಪೂಜೆ ಸಾಮಾನೆಲ್ಲ ತೊಗೊಂಡು ಅಲ್ಲಿ ಸಮಾಧಿ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಬರಬೇಕು. ನೋಡ್ರಪ್ಪ, ನಡೀದೆ ಮಮ್ಮಿಗೆ ವೇಟಿಂಗ. ಬಾ ಬಾ ಬೇಗ. ಹಾಂ ಬನ್ನಿ, ಬೇಗ ಹೋಗೋಣ. ರೆಡಿ ಹೋಗ್ತಾ ಇರೋಣ. ಸೊ ನಿಮ್ಮ ಮನೆಯಲ್ಲೆಲ್ಲ ಪೂಜೆ ಹೇಗೆ ನಡೀತಾ ಇದೆ? ಅಲ್ಲಿ ನೋಡಿ, ಅಲ್ಲೇ ಇಲ್ಲೇ ಕ್ವೆಶನ್ ಕೊಟ್ಟರೆ ಅಲ್ಲಿ ರಿಪ್ಲೈ ಬರುತ್ತೆ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ನಮ್ಮ ಮಮ್ಮಿ ಬರಲೇ ಇಲ್ಲ. ಓಕೆ, ರೀಚ್ ಆಗ್ಬಿಟ್ಟು ನೋಡಿದ್ರೆ ಎಷ್ಟು ಅಂತ. ಅಲ್ಲಿಂದ ನಮ್ಮ ಮಮ್ಮಿ ಮನೆಯಿಂದ ಎಲ್ಲಿ ಬನ್ನಿ 5 ಮಿನಿಟ್ಸ್ ಕೂಡ ಇಲ್ಲ, 2 ಮಿನಿಟ್ಸ್. ಬನ್ನಿ ಒಳಗಡೆ ಹೋಗೋಣ. ಹಾಂ ಇದು ಹೇಳ್ಬಿಟ್ಟಲ್ಲ ರೆಡಿ. ಎಲೆ ಮಾತ್ರ ಇಡಬೇಕು. ಸೊ ಇದೇ ನಮ್ಮ ತಾತ ಮತ್ತು ಅಜ್ಜಿ ಸಮಾಧಿ. ಅಲ್ಲಿ ನಮ್ಮ ಮನೆಯಿಂದ ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಸೊ ನಮ್ಮ ಡ್ಯಾಡಿ ಪೂರ್ತಿ ಇದೆಲ್ಲ ಡೆಕೋರೇಷನ್ ಮಾಡಿಸಿದ್ರು. ಒಂದಿನ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಎಲ್ಲ ನೀರು ಹಾಕಿ ತೊಳೆದು ಆಮೇಲೆ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ಸೊ ಎವ್ರಿ ಇಯರ್ ಈ ಥರನೇ ಮಾಡಿಸ್ತಾರೆ. ಸೊ ಚೆನ್ನಾಗಿ ಹೂ ಹಾಕಿ ಅವ್ರಿಗೊಂಥರ ಅಲಂಕಾರ ಎಲ್ಲ ಮಾಡಿ ಆಮೇಲೆ ಅವ್ರನ್ನ ನೆನೆಸ್ಕೊಂಡು ಚೆನ್ನಾಗೆ ಪೂಜೆ ಮಾಡೋಣ ಅಂತ. ಸೊ ಈ ಥರ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆ ಕಡೆ ಈ ಕಡೆ ಎಲ್ಲನೂ ಆ್ಯಂಡ್ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆ ಎಡೆ ಅನ್ನೋದನ್ನು ಮೇಲೆ ಇಟ್ಟು ಆಮೇಲೆ ಕಾಗೆ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ವಿ ಮುಂಚೆ ಎಲ್ಲನೂ. ಆ್ಯಂಡ್ ಮುಂಚೆ ಏನು ಗೊತ್ತಾ, ನಮ್ಮ ಫ್ಯಾಮ್ಲಿ ಎಲ್ಲ ಬರೋರು ಒಂದು 20-25 ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ. ಈಗೆಲ್ಲ ನ್ಯೂಕ್ಲಿಯರ್ ಆಗಿಬಿಟ್ಟಿದ್ದಾರೆ, ಅವ್ರವ್ರ ಪಾಡಿಗೆ ಇದ್ದಾರೆ, ಅವ್ರವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಟೈಮಿಂಗ್ಸ್ ಒಂದು ಮ್ಯಾಚ್ ಆಗೋಲ್ಲ ಅನ್ನೋದೊಂದು.
ಬಟ್ ಎಲ್ಲ ಹತ್ರನೇ ಇರ್ತೀವಿ. ಜೊತೇಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಗಂಟ್ಲು ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅದು ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ನಾನು ಇದು ಮಾರ್ನಿಂಗ್ ಶೂಟ್ ಮಾಡ್ತಾಯಿದ್ದೀನಿ, ಸೊ ನನ್ನ ವಾಯ್ಸ್ ಸ್ವಲ್ಪ ಒಂಥರ ಇರುತ್ತೆ, ಏನೋ ಅಂದ್ಕೋಬೇಡಿ. ಸೊ ಈ ಥರ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಪೂರ್ತಿನೂ ಆ್ಯಂಡ್ ಪೂಜೆ ಮಾಡಬೇಕು ಅಷ್ಟೇ. ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಪೂಜೆ ಮಾಡ್ತಾರೆ ಅಂತ ನಂಗೆ ತಿಳಿಸ್ಕೊಡಿ. ಆ್ಯಂಡ್ ಮಕ್ಕಳನ್ನ ಎವ್ರಿ ಪೂಜೆಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಗೊತ್ತಾಗುತ್ತೆ ಯಾಕೆ ಇದು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಏನು ಅಂತೆಲ್ಲ ಗೊತ್ತಾಗುತ್ತೆ, ಅವ್ರಿಗೂ ಗೊತ್ತಾಗಬೇಕು. ಸೊ ಪ್ರಪಂಚ ಎಷ್ಟೇ ಮುಂದುವರೆದ್ರೂ ನಮ್ಮ ಕಲ್ಚರ್ಸ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಸೊ ಅವ್ರನ್ನೇ ಇನ್ವಾಲ್ವ್ ಮಾಡ್ಕೊಳ್ಳಿ ಈ ಥರ ಪೂಜೆಗಳಲ್ಲೆಲ್ಲನೂ, ಮೊಬೈಲ್ ಫೋನೆಲ್ಲ ಬಿಟ್ಟು. ಸೊ ನೋಡಿ ಹೇಗೆ ಮಾಡ್ತೀವಿ ಪೂಜೆ ಅಂತ. ಸೊ ಪೂಜೆ ಎಲ್ಲ ಮುಗೀತು. ಈಗ ಹೋಗಿ ಫಸ್ಟ್ ಊಟ ಮಾಡಬೇಕು. ಬೆಳಗ್ಗೆ ಮ್ಯಾಗಿ ಅಷ್ಟೇ ತಿಂದಿದ್ದು ನಾನು, ಅದು ತಿಂದಿಲ್ಲ, ಇದು ಮ್ಯಾಗಿ ತಿಂತೀರ. ಸೊ ಹೋಗಿ ಫಸ್ಟ್ ಊಟ ಮಾಡೋಣ. ಏನೇನು ಅಡುಗೆ ಮಾಡಿದ್ದಾರೆ, ಏನೇನು ಸ್ಪೆಷಲ್ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಎಲ್ಲ ಮಮ್ಮಿನೇ ಮಾಡಿದ ಅಡುಗೆ, ನಾಟ್ ಮೀ. ಸೊ ಎಸ್ ಬನ್ನಿ ಹೋಗ್ಬೇಕು, ಏನು ಅಡುಗೆ ಮಾಡಿದ್ದಾರೆ ನೋಡೋಣ. ಸೊ ಇಲ್ಲೊಂದು ಎಡೆ ಇದೆ, ಇದು ಯಾರಿಗೆ ಎಲ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಇದು ನಮ್ಮ ಚಿಕ್ಕಮ್ಮ ಆಮೇಲೆ ನಮ್ಮ ತಂಗಿಗೆ. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬಂದು ನಮ್ಮ ಮಮ್ಮಿ ಪ್ರತಿ ವರ್ಷ ಇದನ್ನು ಮರೆಯೋದೇ ಇಲ್ಲ. ಅವ್ರ ತಂಗಿ ತೀರೋಗಿದ್ರು ಆ್ಯಂಡ್ ಅವ್ರ ತಂಗಿ ಮಗಳು ಅಂದರೆ ನನ್ನ ಕಸಿನ್, ಅವಳು ನನ್ನ ತಂಗಿ. ಸೊ ಇಬ್ಬರೂ ನಾವು ನೆನೆಸ್ಕೊಂಡು ಇದನ್ನು ಇಟ್ಟೇ ಇಡ್ತೀವಿ. ಸೊ ತುಂಬ ಬೇಜಾರಾಗುತ್ತೆ, ಅವಳನ್ನ ತುಂಬ ನೆನೆಸ್ಕೊತೀವಿ ನಾವು, ತುಂಬಾ ಮಿಸ್ ಮಾಡ್ಕೊತೀವಿ. ಸೊ ಅವ್ರಿಗೂ ಸಹ ಹೋಗಿ ಮೇಲೆವರೆಗೂ ಇದನ್ನೆಲ್ಲ ಇಟ್ಟು ಬರ್ತೀವಿ. ಸೊ ಅದ್ರ ಜೊತೆಗೆ ಆ್ಯಂಡ್ ಈ ಥರನೇ ಬಿಡುವಾಗ ಅದ್ರ ಜೊತೆಗೆ ನೀರಿಡೋದನ್ನು ಮರಿಬೇಡಿ. ಯಾವುದೇ ಪಕ್ಷಿ ಬಂದು ತಿಂದ್ರೂ ಸಮಾಧಾನನೇ, ಪಕ್ಷಿ ಯಾವುದೇ ಇರಲಿ ಬಂದು ತಿಂದಾಗ ಅದಕ್ಕೆ ನೀರು ಕುಡಿಬೇಕು ಅಂತಲೂ ಸಹ ಅನಿಸುತ್ತೆ. ಸೊ ಒಂದು ಗ್ಲಾಸಲ್ಲಿ ನೀರು ಸಹ ಇಟ್ಟು ವಾಪಸ್ ಬನ್ನಿ. ಸೊ ಅಲ್ಲಿ ತೋರಿಸ್ತಾ ಇದ್ದೀನಿ, ಅದೇ ನಮ್ಮ ಸಮಾಧಿ ಅಂತ. ಸೊ ಇದು ವಡೆಗೆ ನೆಕ್ಸ್ಟ್ ಓಕೆ, ಇಲ್ಲಿಂದನೇ ಬಾ. ಸಬ್ಬಕ್ಕಿ ಪಾಯಸ, ಶಾವಿಗೆ, ಅನ್ನ, ನೆಕ್ಸ್ಟ್ ಬೀನ್ಸ್ ಪಲ್ಯ, ಕುಂಬಳಕಾಯಿ ಪಲ್ಯ, ಒಂದೆರಡು ವಡೆ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ. ಆಮೇಲೆ ನುಗ್ಗೆಕಾಯಿ ಗೊಜ್ಜು, ಹೆಸರುಬೇಳೆ, ಒಬ್ಬಟ್ಟಿನ ರಸ, ಕಡಲೆಕಾಳು ಸಾರು, ಕಡಲೆಕಾಳು ಹುಳಿ ಅನ್ಸತ್ತಲ್ಲ, ಕಡಲೆಕಾಳು ಹುಳಿ. ಆ್ಯಂಡ್ ಮೊಸರು. ಎಸ್, ಇಲ್ಲಿ ಮುದ್ದೆಗೆ ರೆಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲೂ ಹೂರ್ಣ ಇದೆ. ಸೊ ದಿಸ್ ಇಸ್ ದ ಸೊ ಬಟ್ಟೆಲ್ಲ ನಾನೇ ತಟ್ತಾಯಿದ್ದೀನಿ ಅಂತ ಮಾತ್ರ ಅಂದ್ಕೋಬೇಡಿ, ವೆರಿ ರಾಂಗ್. ಸೊ ನಮ್ಮ ಮಮ್ಮಿನೇ ಮಾಡ್ತಾಯಿದ್ರು ಇಷ್ಟೊತ್ತು. ಸೊ ಬಡಿಸ್ಬೇಕು ಬರೋರಿಗೆ ಅಂತ ಅಂದ್ಬಿಟ್ಟು ಅವರಿದ್ದರು. ಆ್ಯಂಡ್ ಪುಟ್ಟ ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಎಲ್ಲರೂ ಒಬ್ರಿಗೊಬ್ರು ಈ ಥರ ಹೆಲ್ಪ್ ಮಾಡಿಕೊಂಡು ಬೇಗ ಮುಗಿಸ್ಕೊಂಡು ತಿನ್ನೋಣ ಅಂತ. ತುಂಬ ಹೊಟ್ಟೆ ಅಷ್ಟೋಗಿತ್ತು. ಸೊ ಬೇಗ ತಿಂದು ದಿನ ನಮ್ಮ ಪೂಜೆ ಈಗ ನಡೀತು. ಸೊ ನಿಮ್ಮದೆಲ್ಲ ಹೇಗೆ ನಡೀತು ಅಂತ ನಾನು ಖಂಡಿತ ತಿಳಿಸ್ಕೊಡಿ. ಸೊ ಹಾಯ್ ಗೈಸ್, ವಾಪಸ್ ಬಂದ್ವಿ ಮನೆಗೆ. ಈಗ ತಾನೇ ಮನೆಗೆ ಬಂದ್ವಿ. ಫುಲ್ ಭರ್ಜರಿ ಊಟ ಮಾಡಿದ್ದೀನಿ, ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ, ಲೋಡ್ ಆಗಿಬಿಟ್ಟಿದೆ. ಬೆಳಗ್ಗೆ ಮ್ಯಾಗಿ ಮಾತ್ರ ತಿಂದಿದ್ದು, ಆಮೇಲೆ ಒಬ್ಬಟ್ಟು ಮಾಡಿಕೊಂಡು ಅದು ಇದು ಎಲ್ಲ ಮಾಡಿಕೊಂಡು ಸ್ವಲ್ಪ ಟೈಮ್ ಆಗೋಯ್ತು. ಸೊ ಟೈಮ್ ಓವರ್ ಆಗೋಯ್ತು ಆ್ಯಕ್ಚುಲಿ, ಅಂದರೆ ಟೈಮ್ ಪಾಸ್ ಆಯಿತು. 1:30 ಮೇಲಾಯಿತು ನಾವು ಊಟ ಮಾಡಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಈಗ ಆಲ್ಮೋಸ್ಟ್ ಟೈಮ್ 3 o'clock ಆಗಿದೆ. ಒಂದು ರೌಂಡ್ ನಿದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಹೇಗೋ ದಸರಾ ವೆಕೇಷನ್ಸ್ ಇದೆ, ನಾಳೆ ಏನು ಸ್ಕೂಲ್ ಇಲ್ಲ. ಸೊ ನಾಳೆ ನಾವು ನನ್ನ ಫ್ರೆಂಡ್ಸ್ ಆ್ಯಂಡ್ ಎಲ್ಲನೂ ಜನಿ, ಸ್ವಾತಿ ಆ್ಯಂಡ್ ಗೀತಾ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಆ ವ್ಲಾಗ್ ಕೂಡ ಬರುತ್ತೆ, ಸ್ಟೇ ಟ್ಯೂನ್. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್ ಗೈಸ್. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆ್ಯಂಡ್ ಗೊತ್ತಲ್ಲ, ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.